ನೋಡ್ತಾ ಇದೀರಾ ಏನಂತ ನೀವು? ನಾವು ನೋಡ್ತಾ ಇಲ್ಲ ಸ್ವಾಮಿ. ನಮ್ಮ ಮನೇಲಿ ಅಂತೂ ಬೆಳಗ್ಗೆ 9:00 ಸ್ಟಾರ್ಟ್ ಮಾಡಿದ್ರೆ 11 ಕಾಲ 11:30 ತನಕ ಅದನ್ನೇ ನೋಡ್ತಾರೆ. ಅದು ಏನೈತೆ ಮಣ್ಣು ಅದ್ರೊಳಗೆ ಅಂತ ನೋಡ್ತಾರೆ, ಗೊತ್ತಾಯ್ತಾ ಇಲ್ಲ. ಅವ್ನ ಯಾರೋ ಊಸ್ಬಿಡ್ತಾನಂತೆ, ಅದನ್ನ ಕೌಂಟ್ ಮಾಡೋದಂತೆ, ಏನೋ ಟಾಸ್ಕ್ ಅಂತೆ, ಮಣ್ಣು ಮಸಿ ಅಂತ. ಜನಕ್ಕೆ ಅದೇನ್ ಟಾಸ್ಕ್ ಅದೇ ಅಂತ ಜನ ಸಾಯ್ತಾರೋ ಗೊತ್ತಿಲ್ಲ. ಒಂದ್ ನ್ಯೂಸ್ ನೋಡಕ್ ಬಿಡಲ್ಲ ಮನೇಲಿ, ಒಂದು ಬೇರೆ ಏನಾರ ಟಿವಿಲಿ ನೋಡೋಣ ಅಂತ ಬಿಡಲ್ಲ. ಬಿಗ್ ಬಾಸ್ ಅದೇನು ಜನ ಹುಚ್ಚೇದ್ ನೋಡ್ತಾರೋ ಗೊತ್ತಿಲ್ಲ. ಅದೇನು ಅವ್ರನ್ನ ಇವ್ರು ಟಾರ್ಗೆಟ್ ಮಾಡಂತೆ, ಇವ್ರನ್ನ ಅವ್ರು ಟಾರ್ಗೆಟ್ ಮಾಡೋದಂತೆ, ಬೈಯೋದಂತೆ, ಕಿಚ್ಚಾಡೋದಂತೆ, ಅವ್ನ್ ಬೈಯೋದು, ಇವ್ನ್ ಬೈಯೋದು, ಅವ್ನ್ ಬೈಯೋದು. ಏನಪ್ಪ ಅದು ಏನದೇ ಮಣ್ಣು ಅಂತ ನೋಡ್ತಾರೆ ಗೊತ್ತಿಲ್ಲ ಜನಕ್ಕೆ. ಅದೇನೋ ಹೈ ರೇಟ್ ಅಲ್ಲಿ ಬೇರೆ, ಅದೇ ಬೇರೆ ಜಾಸ್ತಿ, TRP ಬೇರೆ ಜಾಸ್ತಿ ಇದೆ ಅಂತೆ. ಅದೇನ್ ನೋಡ್ತಾರೆ ಜನ, ಏನೈತೆ ಅದ್ರಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನನ್ಗೆ. ದಯವಿಟ್ಟು ಬಿಗ್ ಬಾಸ್ ನ ತೆಗ್ದಾಕ್ಬಿಟ್ರೆ ಅದಂತ ಪುಣ್ಯದ ಕತೆ ಯಾವುದು ಇಲ್ಲ. ಇಷ್ಟ ಆಗ್ತಾ ಇಲ್ಲ ಏನ್ರಿ ಐತಿ ಅದ್ರೊಳಗೆ ಮಣ್ಣು ಇಷ್ಟ ಆಗಕ್ಕೆ? ಏನೈತೆ ಹೇಳಿ ಮಣ್ಣು? ಬೇರೆ ಎಲ್ರು ಹೇಳ್ತಾರೆ ಯಾವ ಏನೋ ಯೂಜ್ ಅಂತ ತಿಕ್ಲಿಡ್ದದೆ ಅಷ್ಟೇ ಅವ್ರಿಗೆ, ನೋಡೋರ್ಗೆ ತಿಕ್ಲಿಡ್ದಿರ್ಬೇಕು, ಅದಕ್ಕೆ ನೋಡ್ತಾವ್ರೆ. ಏನ್ ಟಾಸ್ಕ್ ಐತಿ ಅದ್ರ ಮಣ್ಣು? ಏನ್ ಟಾಸ್ಕ್ ಅದೇ? ರಫ್ ಅಂತ ಟಾಸ್ಕ್ ಅವೆ. ಕಬಡ್ಡಿ ಆಡ್ಲಿ, ಕ್ರಿಕೆಟ್ ಆಡ್ಲಿ, ಮತ್ತೊಂದ್ ಆಡ್ಲಿ, ಏನೇನೋ ಬೇರೆ ಪಂದ್ಯಗಳವೆ ಆಡ್ಲಿ, ಅದೇನ್ರಿ ಮಣ್ಣು? ಅವ್ನ ಯಾರೋ ಊಸ್ಬಿಡ್ತಾನಂತೆ, ಅದನ್ನ ಕೌಂಟ್ ಮಾಡೋದಂತೆ. ಯಾರ್ರಿ ಅವನು? ಗಡ್ಡ ಏನೋ ಅವನ ಹೆಸರು? ಹನುಮಂತ ಅಂತೆ. ಹನುಮಂತ ಅವನಪ್ಪ ಬಾಳ ಇಲ್ದಾರ ಹನುಮಂತ ಅವನು. ಅದನ್ನ ಇವ್ರು ಕೌಂಟ್ ಮಾಡೋದಂತೆ. ಸುದೀಪ್ ಹೇಳ್ದ ಎಷ್ಟು ಊಸ್ಬಿಟ್ಟ ಇವತ್ತು ಅಂತ. ನಾನು 4 ಬಿಟ್ಟ. ಅವನು ಹೇಳ್ತಾನೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಉಚ್ಚೋಯ್ ಬಿಡಿ ಅಂತ ಹೇಳ್ತಾನೆ. ಏನ್ರಿ ಅವೆಲ್ಲ ಗಲೀಜ್ ಮಾತುಗಳು? ಸಾಕು ಬಿಡಿ. ಬನ್ರಿ ಇಲ್ಲಿ. ಅಲ್ಲ ಇದು ನಮ್ಗೇನಿಲ್ಲ, ನಮ್ಮ ಮನೇಲಿ ನೋಡಕ್ ಬಿಡಲ್ಲ, ನಮ್ಮ ಮನೇಲಿ ಹಾಕೋದು ಇಲ್ಲ, ಅದನ್ನ ಮಕ್ಳು ಮರಿಗೆ ಯಾರಿಗೂ ತೋರ್ಸೋದು ಇಲ್ಲ. ನಮ್ಮ ಅಣ್ಣ ಬೈತಾರೆ ನೋಡಿದ್ರೆ. ಮತ್ತೆ ಒಂದು ಶನಿವಾರ ಭಾನುವಾರ ಸುದೀಪ್ ಮಾತಾಡೋದನ್ನ ನೋಡ್ಬೋದು ಅಷ್ಟೇ. ಅವ್ರು ಒಳ್ಳೆ ಗೈಡ್ ಮಾಡ್ತಾರೆ, ಒಳ್ಳೆ ವಿಷಯಗಳು ಹೇಳ್ತಾರೆ ಅಷ್ಟೇ, ಅದನ್ನ ನೋಡ್ಬೋದು. ಅದ್ ಬಿಟ್ರೆ ಇವ್ರದ್ದು ಟಾಸ್ಕ್ ಅದೆಲ್ಲ ನೋಡಲ್ಲ, ಏನಿಲ್ಲ. ಅದ್ರ ಮೊದ್ಲು ಸರಿಗಮಪ ಇದೆ, ಮ್ಯೂಸಿಕ್ ಬರ್ತಾ ಇದಲ್ಲ, ಅದನ್ನಾರ ನೋಡ್ಬೋದು. ಯಾವ್ದಾರ ಒಂದ್ ಬೇರೆ ಏನಾರ ನೋಡ್ಬೋದು. ಅದ್ ಬಿಟ್ಟು ಇದ್ಯಾವುದೋ ವೇಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. 100% ಇಷ್ಟ ಇಲ್ಲ. ಅವ್ರು ಹೇಳಿದ್ ಕರೆಕ್ಟ್. ಅವ್ರು ಹಿರೀಕರು ಕರೆಕ್ಟ್ ಆಗಿ ಹೇಳಿದಾರೆ. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ. ನಾವು ಜಾಸ್ತಿ ನೋಡಕ್ ಹೋಗಲ್ಲ, ನಮ್ಮನೇಲಿ ನೋಡಕ್ಕೂ ಬಿಡಲ್ಲ. ಎಲ್ಲೋ ಅದೇ ರೀಲ್ಸ್ ಅಲ್ಲಿ ಸುದೀಪ್ ಮಾತಾಡೋದು ಮಾತ್ರ ಅಷ್ಟೇ ನೋಡ್ತೇವೆ. ಅವ್ರು ಅದ್ ಬಿಟ್ರೆ ಬೇರೆ ಯಾವ್ದು ನೋಡಲ್ಲ. ನಾವು ನೋಡಲ್ಲ ಜಾಸ್ತಿ, ನೋಡಲ್ಲ. ಇಲ್ಲ ಸರಿಗಮ ಸುದೀಪ್ ಬಂದ್ರೆ ಮಾತ್ರ, ಸುದೀಪ್ ಅವ್ರು ಬಂದ್ರೆ ಅದು ಕದ್ದು ಮುಚ್ಚಿ. ನಮ್ಮ ಅಣ್ಣ ಹೊರಗಡೆ ಹೋದ್ರೆ ಮಾತ್ರ ನೋಡ್ಬೋದು ಅಷ್ಟೇ. ಅದ್ ಬಿಟ್ರೆ ಬೇಡ. ಒಳ್ಳೇದದು ಒಳ್ಳೇದು. ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡ್ಬಿಟ್ರೆ ಇನ್ನ ಒಳ್ಳೇದು. ಜನ ಏನ ಕೆಲಸ ಕಾರ್ಯ ಮಾಡ್ತಾರೆ. ಈ ಹೆಂಗಸ್ಗಳ್ಗಂತೂ ಅಂಟ ಹಾಕಂಗ್ ಕೂತ್ಕೊಂಡ್ಬಿಡ್ತಾರೆ, ಟಿವಿ ಬಿಟ್ಟು ಅಳ್ಳಾಡಲ್ಲ. ಅಯ್ಯೋ, ಅದು ಪೂರ್ತಿ ರಿವೈಂಡ್ ಮಾಡಿ ನೋಡ್ತಾನೆ ಇರತ್ತೇನೆ. 1 ನಿಮಿಷ ಕಣ್ಣಿಂಗ್ ಮುಟ್ಸ್ತೇ ನೋಡ್ತಾರೆ. ಅದೇನೈತೆ ಗೊತ್ತಿಲ್ಲ ಅದ್ರೊಳಗೆ. ಏನ ಟಾಸ್ಕ್ ಅಂತ ನಾವ್ ಕೇಳಿದ್ರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ನಿನ್ಗೇನ್ ಗೊತ್ತದೆ ಹೋಗ್ ಮಣ್ಣು ಅಂತಾರೆ. ಇದ್ರೊಳಗೆ ಏನೈತೆ ಗಮ್ಮತ್ತು ಗೊತ್ತಿಲ್ಲ. ಈ ಮೊಬೈಲ್ ಇಟ್ಕೊಂಡೇ ಇರ್ತಾರೆ ಅದ್ರೊಳಗೂ ಹೆಂಗಸುಗಳು. ಇಲ್ಲ ಅವ್ರು ನಮ್ಮ ಆಫೀಸ್ ಬಿಡವ್ರೆ, ಯಾವಲ್ಲ ಮೊಬೈಲ್ ಇಟ್ಕೊಂಡೇ ಇರ್ತಾರೆ. ಅದು ಸುದೀಪ್ ಅಭಿಮಾನಿ ಅಂತೆ. ಬಿಗ್ ಬಾಸ್ ಒಂದು ಬಿಡೋವಂತೆ, ಒಂದ್ ಸೀಸನ್ ಬಿಡೋವಂತೆ. ನೋಡಿದ್ನೇ ಸರಿ ನೋಡ್ತಾರಂತೆ. ನಮ್ಮ ಅಯ್ಯಪ್ಪ ಯಾಕೆ ಬೇಕು ಆ ಕೆಲ್ಸ? ಇಲ್ಲ ಬೇಡ ಸ್ವಾಮಿ, ಬೇಡ ಸ್ವಾಮಿ, ಖಂಡಿತ ಬೇಡ. ಏನ್ರಿ ದುಡ್ಡು ಅದ್ರೊಳಗೆ? ಯಾವ ದುಡ್ಡು ಇಲ್ಲ, ಮಣ್ಣು ಇಲ್ಲ, ಮುಸಿನೂ ಇಲ್ಲ. ಬೇಡ ದುಡ್ಡು ಏನು ಬೇಡ ಬಿಡಿ ಸ್ವಾಮಿ. ನಮ್ಗೆ ಏನು ಬೇಡ, ಏನು ಬೇಡ. ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದೀವಿ. ಬಿಗ್ ಬಾಸ್ ಹೋಗ್ರಿ ಅಂತ ಹೇಳ್ರಿ. ಸುದೀಪ್ ಅವ್ರು ಒಳ್ಳೆ ಕೆಲಸ ಮಾಡಿದಾರೆ ಸರ್, ಅದರಿಂದ ಹಿಂದೆ ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.